ನಮಸ್ತೆ ಗೆಳೆಯರೇ. ನೋಡಿ, ಈ ವಿಜಯಪುರ ಡ್ರಿಂಕ್ಸ್ ಗೋಡನಲ್ಲಿ ನಾನು ಒಬ್ಬನೇ ಇರೋದು. ಇವತ್ತು ನಮ್ಮ ಜೊತೆ ಬಂದಿರೋರು ಎಲ್ಲ ಹೊರಟೋದ್ರು. ನಮ್ಮ ಗಾಡಿ ಬಂದು 3 ದಿನ ಆಯಿತು ಇಲ್ಲಿಗೆ. 3 ದಿನ ಅಲ್ಲ, 4 ದಿನ ಆಯಿತು. ನೋಡಿ, ನಮ್ಮ ಗಾಡಿ ಒಂದೇ ಇರೋದು. ನೀವು ನೋಡ್ಬೋದು. ನೋಡಿದ್ರಾ? ನೋಡಿ ಇನ್ನೊಂದು ಸರಿ. ಬನ್ನಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡುವ. ನನ್ನ ಜೊತೆ ಇವಾಗ ಯಾರಿದ್ದಾರಪ್ಪ ಅಂತಂದರೆ, ಸೇಫ್ಟಿಗೆ ಇಲ್ಲಿ ನೋಡ್ಬೋದು ಮೇಡಮ್ ಇದ್ದಾರೆ. ಸ್ವಲ್ಪ ಬಿಸ್ಕೆಟ್ ಹಾಕಿದ್ದೀನಿ, ತಿನ್ಕೊಂಡು ಮಲಗಿದ್ದಾರೆ. ಇನ್ನೊಂದು ಸ್ವಲ್ಪ ಇದೆ, ಆಮೇಲೆ ಕೊಟ್ಬಿಟ್ರೆ ಬಂದು ನಿದ್ದೆ ಮಾಡ್ಕೋತಾರೆ. ಆಮೇಲೆ ನೋಡ್ಬೋದು, ಅವ್ರು ಊಟ ಮಾಡ್ಕೊಂಡು ಮಲಗಿದ್ದಾರೆ. ನೋಡಿ ಗೆಳೆಯರೆ, ಈ ಡ್ರಿಂಕ್ಸ್ ಗೋಡನ್ನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ದೊಡ್ಡದು ಈ ಗೋಡನ್ನು. ಮಧ್ಯಾಹ್ನ 3:30 ಅಷ್ಟೊತ್ತಲ್ಲ ಎಲ್ಲ ಹೊರಟೋದ್ರು ಗೆಳೆಯರೆ. ನಮ್ಮ ಗಾಡೀಲಿ ಬಂದು ಏನು ಬ್ರ್ಯಾಂಡ್ ಇದೆ ಅಂದರೆ ಬಡ್ವೇಸರ್ ಮ್ಯಾಗ್ನಿಯಮ್ ಅಂತ. ಅದು ಸ್ಟಾಕ್ ಇದೆಯಂತೆ ಒಳಗಡೆ. ಅದಕ್ಕೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೀವಿ. ಅವ್ರು ಬೆಳಗ್ಗೆ ಟೈಮ್ ಖಾಲಿ ಆಗೋಲ್ಲ, ಇನ್ನೊಂದು ಸ್ವಲ್ಪ ಖಾಲಿ ಮಾಡಿಸ್ಬಿಟ್ಟು ಅದನ್ನು ಆಮೇಲೆ ನಿಮ್ಮ ಗಾಡಿನ ಮಧ್ಯಾಹ್ನ ಮೇಲೆ ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ತೀನಿ. ನಾಳೆ ಗಾಡಿ ಖಾಲಿ ಆಗಿಬಿಟ್ರಂತೂ ಈ ಕಡೆಯಿಂದ ಈರುಳ್ಳಿ ಲೋಡ್ ಇದೆಯಂತೆ, ಹಾಕೊಂಡು ಹೋಗ್ತಾ ಇರೋದೆ. ನೋಡಿ, ನಮ್ಮ ಗಾಡಿ ಇಷ್ಟು ದೊಡ್ಡ ಇದರಲ್ಲಿ ಗೋಡನಲ್ಲಿ ನಾನು ಒಬ್ಬನೇ ಇರೋದು ಇವತ್ತು. ಕತ್ತೆನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳ್ತಿದ್ದೆ ನಿಮಗೆ, ಗೆಳೆಯರೇ ನಾನು ವಿಜಯಪುರ ಹೋಗ್ತಾ ಇದ್ದೀನಿ ನೋಡಿ, ನಮ್ಮ ಗಾಡಿ ಲೋಡ್ ತುಂಬಿಕೊಂಡು ಅಂತ. ನೋಡಿ ಇವಾಗ ಬಂದೇ ಬಿಟ್ಟಿದ್ದೀನಿ. ಒಂದು 4 ದಿನ ಆಯಿತು. ಆದ್ರೂ ಒಂಥರ ಖುಷಿ. ರಾತ್ರಿ ಆದರೆ ಇನ್ನೊಂದು ಅಣ್ಣ ಇದ್ದರು ನಮ್ಮ ಗಾಡಿನಲ್ಲಿ, ಅಲ್ಲೇ ಮಲ್ಕೊಂಡಿದ್ರು. ಪಾಪ ಅವರು ಏನೋ ಚಾಯ್ಸ್ ತುಂಬ್ಕೊಂಬಂದಿದ್ರಂತೆ. ನಮ್ಮ ಬಿಯರ್ಗಿಂತ ಲೋಕಲ್ ಬ್ರ್ಯಾಂಡೇ ಚೆನ್ನಾಗಿ ಓಡೋದು ಇಲ್ಲಿ. ಅವ್ರು ಖಾಲಿ ಮಾಡ್ಕೊಂಡು ಹೊರಟೋದ್ರು ಅವರು. ಪಾಪ ನಮ್ಮಲ್ಲಿಗಿದ್ದೆ, ನನಗೇನು ಹೇಳಿಲ್ಲ, ಹೊರಟೇ ಹೋದ್ರು ಅವರು ಪಾಪ. ನೋಡಿ ನಮ್ಮ ಗಾಡಿ ಅಲ್ಲಿದೆ. ಇನ್ನೇನು ಗೆಳೆಯರೆ, ನೋಡ್ಬೋದು ಡ್ರಿಂಕ್ಸ್ ಗೋಡನ್ನು. ಈ ಕಡೆನೂ ಒಂದು ದಾರಿ ಐತೆ, ಆ ಕಡೆನೂ ಒಂದು ದಾರಿ ಐತೆ. ನೈಟ್ ಹೊತ್ತು ಇಲ್ಲಿ ಸೆಕ್ಯೂರಿಟಿಗಳು ಬಂದು ರೌಂಡ್ ಹೊಡಿತಾರೆ. ಅವಾಗ ಬಂದು 1-2 ಟೈಮು 3 ಟೈಮ್ ಬರ್ತಾರೆ ಗೆಳೆಯರೆ. ನಾನು ನೋಡಿದ್ದೀನಿ ಇಲ್ಲಿ 10:30 11 ಗಂಟೆಗೆ ಒಂದು ರೌಂಡ್ ಬರ್ತಾರೆ. ಇಬ್ಬಿಬ್ಬರು ಬರ್ತಾರೆ, ರೌಂಡ್ ಹೊಡಿತಾರೆ. ನಮಗೇನು ತೊಂದರೆ ಮಾಡಲ್ಲ ಇಲ್ಲಿ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ತಪ್ಪು ಮಾಡಿದವರು ಮಾತ್ರ ತೊಂದರೆ, ನಮಗೇನು ತೊಂದರೆ ಮಾಡಲ್ಲ. ನಾವು ಲಾರಿಯವರು, ನಾವು ದಿನ ನೋಡ್ತಿರ್ತಾರಲ್ಲ ಇಲ್ಲಿ ಓಡಾಡೋದನ್ನ, ನಮ್ಮ ಮಾತಾಡ್ಸಲ್ಲ ಅವರು. ಊಟ ಆಯ್ತಣ್ಣ ಅಂತಾರೆ, ಊಟ ಆಯ್ತಪ್ಪ ಅಂತೇಳಿ ಹೋಗ್ತಾರೆ. ನೋಡ್ಬೋದು. ಮತ್ತು ಗೆಳೆಯರೆ, ನಿಮ್ಮನ್ನು ನಾವು ಕೇಳೋದಷ್ಟೇ, ನಮ್ಮ ವೀಡಿಯೋನ ಸುಮ್ಮನೆ ನೋಡ್ತಾ ಇದ್ದೀರಾ. ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ, ನಮ್ಮ ವೀಡಿಯೋ ನೋಡಿದವರು ದಯವಿಟ್ಟು ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು ಅಂತ ಕಮೆಂಟ್ ಮಾಡಿ. ನನ್ನ ವೀಡಿಯೋ ಎಲ್ಲಿವರೆಗೂ ಹೋಗಿದೆ ಅಂತ ನಾನು ತಿಳ್ಕೊಬೇಕು, ನಮಗೂ ಖುಷಿಯಾಗುತ್ತೆ. ನಮ್ಮ ಗೆಳೆಯರು ಎಲ್ಲೆಲ್ಲಿದ್ದಾರೆ, ಎಲ್ಲಿ ಕೂತ್ಕೊಂಡು ನಮ್ಮ ವೀಡಿಯೋ ನೋಡಿದ್ದಾರೆ ಅನ್ನೋದು ನಮಗೂ ಗೊತ್ತಾಗಲಿ. ದಯವಿಟ್ಟು ನಮ್ಮ ವೀಡಿಯೋ ನೋಡಿದವರು ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ. ಅಷ್ಟೇ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು. ನೋಡಿ ಇವ್ರನ್ನ, ನಾವು ಯಾರ್ಯವರು ಏನಪ್ಪ ಅಂತಂದರೆ, ನಮಗೆ ಊಟ ಇರಲಿ ಇಲ್ಲದೆ ನಮ್ಮ ಜೊತೆಗೆ ನಾಯಿ ಮರಿಗಳಿಗೆ ಮಾತ್ರ ಪಕ್ಕ ಊಟ ಇದ್ದೇ ಇರುತ್ತೆ. ಅವಕ್ಕೊಂದು ಕೊಟ್ಟೇ ಕೊಡ್ತೀವಿ ನಾವು. ನೋಡಿದ್ರೆ ನಮ್ಮ ಗಾಡಿ 12 ವೀಲ್ ಗೆಳೆಯರೆ. ನಮ್ಮ ವೀಡಿಯೋಸ್ನ ನೋಡ್ಬೋದು ನೀವು. ಮೊದಲೆಲ್ಲ ಟ್ರಾಕ್ಟ್ರ್ ಓಡಿಸ್ಕೊಂಡಿದ್ದೆ, ನಾವು ರೈತರ ಮಕ್ಕಳೇ. ಟ್ರಾಕ್ಟ್ರ್ ಓಡಿಸ್ಕೊಂಡಿದ್ದೆ. ನಾನು ದೊಡ್ಡ ಗಾಡಿ ಓಡಿಸ್ಬೇಕು ಅನ್ನೋದೊಂದು ನಮ್ಮ ಆಸೆ ಆಗಿತ್ತು. ದೊಡ್ಡ ಗಾಡಿ ಕಲಿಬೇಕು, ನಾನು ದೊಡ್ಡ ಗಾಡಿ ಕೆಲಸ ಕಲಿಬೇಕು, ಲಾರಿ ಓಡಿಸ್ಬೇಕು ಅಂದ್ಕೊಂಡಿದ್ದೆ. ಒಂದು ಚಾಲೆಂಜ್ ಇತ್ತು. ಇವಾಗ ನಾನು ಓಡಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಗೆಳೆಯರೆ ನನಗೆ. ನಮ್ಮ ಪೇಜ್ನ ಹೋಗಿ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲೂ ನಾವು ಯೂಟ್ಯೂಬಲ್ಲಿ ಏನು ಕೊಟ್ಟಿದ್ದೀವಿ ಹೇಳಿ, ಅದೇ ಐಡಿನ ಇನ್ಸ್ಟಾಗ್ರಾಮಲ್ಲೂ ಕೊಟ್ಟಿದ್ದೀವಿ. ಸೇಮು, ಏನು ಚೇಂಜಸ್ ಇಲ್ಲ. ನೀವು ನೋಡ್ಬೋದು. ನಾನು ತುಂಬ ಕಷ್ಟಪಟ್ಟಿರೋನು ಗೆಳೆಯರೆ. ಗಾರೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ, ಹೊಲದ ಕೆಲಸ ಮಾಡ್ತಿದ್ದೆ, ಮತ್ತು ನಾನು ಟ್ರಾಕ್ಟ್ರ್ ಓಡಿಸ್ಕೊಂಡು ಜೀವನ ಮಾಡ್ತಿದ್ದೆ. ಇವತ್ತು ನೋಡಿ, ನಾನೊಂದು ಚಾಲೆಂಜ್, ಒಂದು ಆಸೆ ಇತ್ತು, ದೊಡ್ಡ ಗಾಡಿ ಓಡಿಸ್ಬೇಕು ಅಂತ. ಫಸ್ಟ್ ಟೈಮು
ಬಂದೊಂದು ತಿಂಗಳಾಯಿತು ಗಾಡಿಗೆ. ನೋಡಿ ಈಗ ನಾನು ಓಡಿಸ್ತಾ ಇದ್ದೀನಿ ಗಾಡಿ. ನಾನು ತುಂಬ ಖುಷಿಯಾಗುತ್ತೆ ಗೆಳೆಯರೆ ನೋಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಗೆಳೆಯರೆ. ಅಲ್ಲಿವರೆಗೂ ನಮಸ್ತೆ ಎಲ್ಲರಿಗೂ, ಬಾಯ್.